ಸಂತೋಷದ ಶುಭ ಸುದಿನ, ಈ ಸುದಿನ ನಿನ್ನ ಜನ್ಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ನಮಸ್ಕಾರ. ಏನೊಂದು ನನ್ನ ಹೆಸರು ಬಂದು ದೊಂಬ್ಳೂರು ಶ್ರೀನಿವಾಸ ರೆಡ್ಡಿ ಅಂದ್ಬಿಟ್ಟು ನನಗೆ ಒಂದು ಕಾಂಗ್ರೆಸ್ಸಲ್ಲಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಬೆಂಗಳೂರು ಜಿಲ್ಲಾ ಕೇಂದ್ರದ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾಗಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. 6 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಒಂದು ಬಂದು ಶಾಂತಿನಗರ, ಎರಡನೇದು ಸಿ ವಿ ರಾಮನ್ ನಗರ, ಮೂರನೇದು ಬಂದುಬಿಟ್ಟಿದೆ ಚಾಮರಾಜಪೇಟೆ, 4ನೇದು ಬಂದು ಶಿವಾಜಿನಗರ, 5ನೇದು ಬಂದು ಟೋಟಲ್ 6 ಕೊಟ್ಟಿದ್ದಾರೆ. ಅಸೆಂಬ್ಲಿ ನಾವು ಒಂದು ಏನೊಂದು ಕಾರ್ಮಿಕರ ಒಂದು ನಾಯಕರಾಗಿ ಅದಕ್ಕೆ ಕಾರ್ಮಿಕರ ಬಗ್ಗೆ ಹಿತಚಿಂತನೆ ಮಾಡಬೇಕು, ಅವ್ರ ಬಗ್ಗೆ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂತ ಜವಾಬ್ದಾರಿನ ನಮ್ಮ ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜವಾಬ್ದಾರಿನ ನಮ್ಮ KPCC ಕಡೆಯಿಂದ ನನಗೆ ನಾಮಿನೇಟ್ ಮಾಡಿದ್ದಾರೆ. ಸ್ನೇಹಿತರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಎನ್ ಎ ಹರೀಶ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ, ಏನೊಂದು ಎನ್ ಎ ಹರೀಶ್ ಅವರು ಹೇಳಬೇಕು ಅಂದರೆ, ಅವರು ನಾಡು ಮಿಡಿತ ಹಿಡ್ಕೊಂಡು ಅವ್ರ ಉಸಿರೇ ಅವರು ಶಾಂತಿನಗರಿಗೆ ಮುಡುಪಾಗಿಟ್ಟಿದ್ದಾರೆ. ಜೊತೆಗೆ ಅಭಿವೃದ್ಧಿಯೇ ನನ್ನ ಮಂತ್ರನೇ ಅಭಿವೃದ್ಧಿ ಅಧಿಕಾರ. ಆ ಒಂದು ಶಾಂತಿನಗರಲ್ಲಿ ಇವತ್ತು ಎಷ್ಟು ಸ್ಕೂಲಿಂದ ಹಿಡ್ಕೊಂಡು ಶಿಕ್ಷಣದಿಂದ ಹಿಡ್ಕೊಂಡು ಒಂದು ಜೊತೆಗೆ ನಮ್ಮ ಆರೋಗ್ಯಕ್ಕೆ ಬೆಳಕನ್ನು ಚೆಲ್ತಕ್ಕಂಥ ಒಂದು ಕೆಲಸನ ಮಾಡ್ತಾರೆ. ಆರೋಗ್ಯ ಅಂದರೆ ಏನು? ಕ್ರೀಡೆಗೆ ತುಂಬಾ ಆದ್ಯತೆ ಕೊಡ್ತಾ ಇದ್ದಾರೆ. ಯಾಕೆಂದರೆ ಅವರು ಫುಟ್ಬಾಲ್ ಅಸೋಸಿಯೇಷನ್ ಕರ್ನಾಟಕದ ಆಲ್ ಇಂಡಿಯಾ ಫೆಡರೇಷನ್ನ ಉಪಾಧ್ಯಕ್ಷರಾಗಿದ್ದಾರೆ. ಸೊ ಈ ಒಂದು ನನ್ನ ತತ್ವ ಮನುಷ್ಯತ್ವ ಅಂದ್ಬಿಟ್ಟಿದೆ. ಏನೊಂದು ಮಾನವೀಯತೆ ಹಬ್ಬನ ಅವರು ಆಚರಿಸ್ತಾ ಇದ್ದಾರೆ. ಇದು 26ನೇ ತಾರೀಕು ಡಿಸೆಂಬರ್ 2025ರಿಂದ 26 ಈ ಒಂದು 2026ಗೆ ಈ ಒಂದು ಕಾರ್ಯಕ್ರಮ ಇವತ್ತು ಮುಗಿಯುತ್ತೆ. ಅಂದರೆ 15 ದಿವಸ ಕಾಲ ಇವರು ಮಕ್ಕಳಿಂದ ಹಿಡ್ಕೊಂಡು, ಮಹಿಳೆಯರಿಂದ ಹಿಡ್ಕೊಂಡು, ಮತ್ತು ಹಿರಿಯರಿಂದ ಹಿಡ್ಕೊಂಡು, ಕ್ರೀಡೆಯಿಂದ ಹಿಡ್ಕೊಂಡು, ಆರೋಗ್ಯದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಎಲ್ಲ ಪ್ರತಿಯೊಂದು ಈ ಒಂದು ಹಬ್ಬದಲ್ಲಿ ಅವರು ಸೇರ್ಪಡೆಗೊಳಿಸಿ, ಅದರಲ್ಲೂ ಫುಟ್ಬಾಲ್ ಡೇ ಅಂತ ವಿಶೇಷವಾಗಿ ಮಾಡಿದ್ದಾರೆ. ಆ ಫುಟ್ಬಾಲ್ ಡೇ ಕೂಡ ತುಂಬ ವಿಶೇಷವಾಗಿತ್ತು. ಈ ಥರ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಇಡೀ ಬೆಂಗಳೂರಲ್ಲಿ ಐಕೈಕ ವ್ಯಕ್ತಿ ಅಂದರೆ ಅದು ಎನ್ ಎ ಹರೀಶ್ ಅವರು. 28 ಕ್ಷೇತ್ರಗಳಲ್ಲೇ ನಾನು ನೋಡಿದ್ದೀನಿ. ಯಾವುದೇ ಥರ ಈ ಥರ ಕಾರ್ಯಕ್ರಮಗಳು ಯಾವ MLAನೂ ಮಾಡೋದಿಲ್ಲ. ಆದರೆ ಇವರು ಮಾದರಿ ಆಗಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ಏನು ಒಂದು 27 ಜನ ಇದ್ದಾರೆ, ಇವ್ರು ಬಿಟ್ಟು 27 ಜನ ಇರ್ತಕ್ಕಂಥ ಏನು MLAಗಳಿದ್ದಾರೆ ಬೆಂಗಳೂರಲ್ಲಿ, ಅವರು ಇದನ್ನು ಅಳವಡಿಸಿ ಮನುಷ್ಯತ್ವ, ನಾವು ಹುಟ್ಟಿದ ತಕ್ಷಣ ಮನುಷ್ಯತ್ವ, ನಾವು ಜಾತಿ ಬರಲ್ಲ, ಏನು ಬರಲ್ಲ. ಇವರೊಂಥರ ಸೂರ್ಯನ ಥರ ಬೆಳಕು ಚೆಲ್ತಾರೆ. ಎಲ್ಲ ಕ್ಯಾಸ್ಟು, ರಿಲಿಜಿಯನ್ ಎಲ್ಲ. ಈಗ ಸೂರ್ಯ ಹುಟ್ಟುತ್ತಾರೆ, ಒಬ್ಬೊಬ್ಬ ಒಂದೊಂದು ಜಾತಿಗೆ ಒಂದೊಂದು ಥರ ಬೆಳಕು ಕೊಡೋದಿಲ್ಲ, ಎಲ್ಲರಿಗೂ ಒಂದೇ ಬೆಳಕೆ ಕೊಡೋದಪ್ಪ. ಸೊ ಆ ಥರ ಒಂದು ಬೆಳಕನ್ನ ಚೆಲ್ತಾ ಇರ್ತಕ್ಕಂಥ ಒಬ್ಬ ವೈಕೈಕ ವ್ಯಕ್ತಿ ಅಂದರೆ ನಮ್ಮ ಎನ್ ಎ ಹರೀಶ್ ಅವರು. ನಿಮ್ಗೆ ಗೊತ್ತಿದೆ, ಇವತ್ತು ದೊಂಬ್ಳೂರು ಒಂದೇ ಅಲ್ಲ, ದೊಂಬ್ಳೂರು ವಾರ್ಡಿಂದ ಇವತ್ತು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅವ್ರಿಗೂ ಮತ್ತು ಅವ್ರ ಕುಟುಂಬ ಎಲ್ಲ ಏನೊಂದು ಇವತ್ತು ಶಾಂತಿನಗರನ ಎಂಟೈರ್ ನಮ್ಮಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಜೊತೆಗೆ ಇತರ ಕಾರ್ಯಕರ್ತರು ಯಾರು ಅವ್ರಿಗೆ ವೋಟ್ ಆಗಲಿಲ್ಲ ಅಂಥವ್ರನ್ನ ಕೂಡ ನನ್ನ ಕುಟುಂಬ ಅಂದ್ಬಿಟ್ಟಿದೆ, ಶಾಂತಿನಗರ 1 ಅಂದ್ಬಿಟ್ಟಿದೆ, ಒಟ್ಟಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂದ್ಬಿಟ್ಟು ಹೇಳಿ ಅವ್ರ ಫ್ಯಾಮಿಲಿ ಕೂಡ ದೇವರು ಆರೋಗ್ಯ, ಆಯುಸ್ಸು, ಮುಂದಿನ ದಿನಗಳಲ್ಲಿ ಅವರು ಏನು ಮಂತ್ರಿಗಳಾಗಿ ಇಡೀ ಕರ್ನಾಟಕಕ್ಕೆ ಅವರು ಸೇವೆ ಸಲ್ಲಿಸಬೇಕು ಅನ್ನೋದು ನಮ್ಮ ಆಸೆ ಆಗಿದೆ ಅಂತ ಹೇಳ್ತಾ ನನ್ನ ಮಾತು ಭಾರಿ ಸಂತೋಷ ಆಗುತ್ತೆ. ಇಂಥ ಒಂದು ಕಾರ್ಯಕ್ರಮ ಬೆಂಗಳೂರು ನಗರದಲ್ಲಿ ನಮ್ಮ ಶಾಸಕರು ನಾವು ಇರೋದು
ಅದರಲ್ಲೂ ಮೊನ್ನೆ ದಿವಸ ಒಂದು ಕನ್ನಡ ಹಬ್ಬ ಅಂತ ಮಾಡಿದ್ರು. ಎಲ್ಲ ಸಾಹಿತಿಗಳು, ಕನ್ನಡ ನಾಯಕರು, ನಾರಾಯಣಗೌಡರು, ರೂಪೇಶ್ ರಾಜಣ್ಣ ಅವರು, ಮತ್ತೆ ಉತ್ತಮವಾಗಿ ಅದರಲ್ಲೂ ಭಾರಿ ಸಂತೋಷ ಆಗಿದೆ. ತುಂಬಾ ಮಾನವೀಯತೆಯಿಂದ ಯಾವ ರೀತಿ ಇದು ಒಂದು ರೀತಿ ಹುಟ್ಟು ಹಬ್ಬ ಅಲ್ಲ, ಆದ್ರೆ ಜನಗಳ ಮಧ್ಯೆ ಮಾನವೀಯತೆಯಿಂದ ಸಾಹೇಬ್ರು ಯಾವಾಗ ಹೇಳ್ತಾರೆ, ಏನಾದರೂ ಆಗೋ ಮೊದಲು ನೀವು ಮಾನವನಾಗು ಅಂತ ಹೇಳ್ತಾ ಇರ್ತಾರೆ. ಅದು ನಮಗೆ ತುಂಬಾ ಒಳ್ಳೆ ಬೆಳಿಬೇಕಂತ ಕೇಳ್ಕೊಂತಾರೆ ಯಾವಾಗ್ಲೂ. ಅದೇ ರೀತಿ ನಾವು ಫ್ರೆಂಡ್ಲಿಯಾಗಿ ಅವ್ರ ಜೊತೆ ಸೇರ್ಕೊಂಡು ಅವ್ರು ಮಾಡೋಂಥ ಕೆಲಸಗಳು ಅತ್ಯುತ್ತಮ, ಮಾತಿಲ್ಲ, ನನಗೆ ಮಾತಾಡಕ್ಕೆ ಬರಲ್ಲ. ತುಂಬ ಒಳ್ಳೆ ಕೆಲಸಗಳು ಮಾಡ್ತಾರೆ. ಅದಕ್ಕೆ ನಮ್ಮ ಸಾಹೇಬ್ರಿಗೆ ನಾವೆಲ್ಲ ಧನ್ಯವಾದ ಹೇಳ್ತೀರಿ. ಪ್ರೆಸಿಡೆಂಟ್ ಆಗಿ ಮಾಡಿದ್ದಾರೆ. ದಮ್ಮೂರು ಮತ್ತೆ ಅಕ್ರಮು ಮತ್ತೆ ಜೋಗಪಲ್ಯ 3 ವಾರ್ಡಿಗೆ ಪ್ರೆಸಿಡೆಂಟ್ ಆಗಿ ಮಾಡಿದ್ದಾರೆ. ನಮ್ಮ ಸಾಹೇಬ್ರು ಒಂದು ಹೆಜ್ಜೆ ಇಕ್ಕಿದ್ರೆ ಅದು ಯೋಚನೆ ಮಾಡಿ ಇಡ್ತಾರೆ. ಒಂಥರ ನಮ್ಮ ಎಲ್ಲ ಕ್ಷೇತ್ರನ ಒಂದು ರೋಡ್ ಕೆಲಸ ಆಗಿರಲಿ, ಇನ್ನೊಂದು ಕೆಲಸ ಆಗಿರಲಿ, ಎಲ್ಲಾನು ಸೇರಿಸಿ ಒಂದು ಕಡೆ ಬರುವಂಥ ವ್ಯಕ್ತಿ. ಅವರು ನಡೆದಂತೆ ನುಡಿದಿದ್ದಾರೆ. ಇನ್ನು ಮುಂದೆ ಅವರು ಇನ್ನು ಕೆಲಸಗಳು ಅಭಿವೃದ್ಧಿ ಏನು ಇದರಲ್ಲಿ ಎರಡನೇ ಮಾತೇ ಇಲ್ಲ. ಅದೇ ಥರ ಬಂದ್ಬಿಟ್ಟು ಹುಟ್ಟಿದ ಹಬ್ಬದಕ್ಕೆ ಬಟ್ ಆದರೆ ಒಂದು ತಿಂಗಳಿಂದ ಅವರು ಇಲ್ಲಿ ಪ್ರೋಗ್ರಾಮ್ ಅಂಡರ್ ಗ್ರೌಂಡ್ ಒಂದು ತಿಂಗಳಿಂದ ಬಡವರಿಗೆ ಏನೇನು ಬೇಕು ಅವ್ರ ಮನೆ ನಮ್ಮ ಮಕ್ಕಳಿಗೆ ಒಂದು ಟ್ರೈನಿಂಗ್ ಕೊಡೋ ಕಾರ್ಯಕ್ರಮ ಮಾಡ್ತಾರೆ. ಸೀರೆ ಅಂತ ಹಿಡಿದು ಆದಷ್ಟು ಬೇಗ ಅದನ್ನ ರೆಡಿ ಮಾಡಿ ನಾಳೆ ಬಂದ್ಬಿಟ್ಟು ಆದ್ರೆ ನಮ್ಮ ಸಾಹೇಬ್ರು ಅದು ಮೈಂಡ್ ಅಲ್ಲಿ ಇಟ್ಕೊಂಡು ಅದನ್ನ ಮಾಡ್ತಾ ಇದಾರೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು 5 ವರ್ಷಕ್ಕೆ ಅವರೇ MLA, ಇನ್ನೊಂದು 5 ವರ್ಷ ಅಲ್ಲ 10 ವರ್ಷಕ್ಕಾದ್ರೂ ಅವರೇ MLA. ಥ್ಯಾಂಕ್ ಯು ಕೃಷ್ಣಪ್ಪ ಅಂತ ಸಂಘದ ಅಧ್ಯಕ್ಷರು. ಇವತ್ತು ಆರಿಸ್ ಅವರು ಆಶಿಸೋಣ ಅಂತ ಬಂದಿದ್ದೀವಿ. ಅವರಿಗೆ ಆರೋಗ್ಯ ಭಾಗ್ಯ ಎಲ್ಲ ಅಭಿವೃದ್ಧಿ ಕೆಲಸಗಳು, ಆಮೇಲೆ ಕೆಲವೊಂದು ಪ್ರೋಗ್ರೆಸ್ ಎಲ್ಲ ಬಡ ಜನಗಳಿಗೆ ಅನುಕೂಲ ಮಾಡಿ ಆಶಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ನನ್ನ ಹೆಸರು ದೇವಣ್ಣ ಅಂತ, ಕಾಂಗ್ರೆಸ್ ಲೀಡರು, ದಮ್ಲೂರು ನಿವಾಸಿ. ಥ್ಯಾಂಕ್ ಯು ಮಾನವ ಕುಲಂ ತಾ ಒಂದೇ ಒಲಂ. ಥ್ಯಾಂಕ್ ಯು. ಅದೇ ಇದು ಸರ್ವಜ್ಞ ಅವರು ಹೇಳಿದ್ರು. ಅದೇ ರೀತಿ ಏನಾದರೂ ಆಗುವುದು ಮಾನವನಾಗು ಎಂಬ ತತ್ವಗಳನ್ನು ಅನುಸರಿಸಿ ಈಗ ಮಾನವತೆ ಹಬ್ಬ ನನ್ನ ತತ್ವ ಮನುಷ್ಯತ್ವ ಎಂಬ ಕಾರ್ಯಕ್ರಮ ಸುಮಾರು ನಿಮಗೆ 15 ದಿನ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮೊದಲನೇದಾಗಿ ಇವತ್ತು ಹುಟ್ಟುಹಬ್ಬ ಆಗಿರೋದ್ರಿಂದ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ನಮ್ಮ ಸಾಹೇಬ್ರ ಬಗ್ಗೆ ನಾವಲ್ಲ, ಇಡೀ ಶಾಂತಿನಗರ ಅಲ್ಲ, ಇಡೀ ಬೆಂಗಳೂರು ಈಗ ಶಾಂತಿನಗರದ ಬಗ್ಗೆ ಮಾತಾಡ್ತಾ ಇದೆ. ಮಾನವತೆ ಹಬ್ಬ ನನಗೆ ತಿಳಿದ ಮಟ್ಟಿಗೆ 28 ಶಾಸಕರಲ್ಲಿ ನಮ್ಮ ಎನ್.ಎ. ಹ್ಯಾರಿಸ್ ಅವರು ತುಂಬ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಅವರು ಇನ್ನೂ ಮುಂದೆ ಎಲ್ಲ ಕಾರ್ಯಕ್ರಮಗಳು ಹೀಗೆ ಮಾಡ್ಕೊಂಡು ಹೋಗಿ ಮುಂದೆ ಅವ್ರಿಗೆ ಸಚಿವರಾಗಿ ಎಲ್ಲ ಅವಕಾಶಗಳಿದ್ದಾವೆ ಮಾಡಿ ಇಡೀ ರಾಜ್ಯಕ್ಕೆ ಅವರ ಮಾದರಿಯನ್ನು ಸಾರಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.